ಜನಸ್ಪಂದ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ರಾಜಕೀಯ ನಿರಾಸಕ್ತಿ, ಅವರ ನಿವಾಸಕ್ಕೆ ತೆರಳಿ ಮನವೊಲಿಸಲು ಯತ್ನಿಸಿದ ಅಭಿಮಾನಿಗಳು. 2024ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಉತ್ತರ ಕನ್ನಡ ಜಿಲ್ಲಾ ಪಕ್ಷದ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಯವರನ್ನೇ ನಿಲ್ಲಿಸಲು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಅನಂತಕುಮಾರ್ ಹೆಗಡೆ ಅಭಿಮಾನಿಗಳು ಅವರ ನಿವಾಸಕ್ಕೆ ಭೇಟಿ ನೀಡಿ ಚುನಾವಣೆ ಎದುರಿಸುವಂತೆ ವಿನಂತಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅನಂತಕುಮಾರ್ ಹೆಗಡೆ, ವೈಯಕ್ತಿಕವಾಗಿ ರಾಜಕೀಯ ಬೇಡ ಎಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ದೇಶ ಕಟ್ಟುವ ವಿಷಯದಲ್ಲಿ ಹಿಂದೆ ಸರಿಯುವ ಮಾತಿಲ್ಲ. ಮುಂದೆ ಪಕ್ಷ ಹಾಗೂ ಕಾರ್ಯಕರ್ತರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಎಂದು ತಿಳಿಸಿದರು. ನಮ್ಮ ಪ್ರಮುಖರಿಗೆ ಎಲ್ಲರಿಗೂ ಕೂಡ ವಿಷಯವನ್ನು ತಿಳಿಸಿದ್ವಿ. ನಾವು ಮೇಲ್ಗಡೆಯಿಂದ ಕೆಳಗೆ ತನಕ ಎಲ್ಲ ಕೂಡ ನಮ್ಮ ಪರಿವಾರ ಸಂಘಟನೆ ಆಗೋದಿಲ್ಲ ಮತ್ತು ತುಂಬ ತಲೆ ಮೇಲೆ ಇಡಬೇಡ್ರಿ ಅಂತ ಹೇಳಿದ್ದೆ. ನಿಮ್ಮ ಒತ್ತಾಸೆ ನಮ್ಗೆ ಗೊತ್ತಿದೆ, ಅದರ ಸಮಯ ಬೇಕು. ಒಂದು ಕಳೆದ 5-6 ವರ್ಷದಿಂದ ಬಲವಾಗಿ ತೀರ್ಮಾನ ಮಾಡಿ ಕುಂತ್ಬಿಟ್ಟಿದ್ವಿ, ಇನ್ನು ಬೇಡ, ಇದು ಈ ರಾಜಕಾರಣ ಬೇಡ ಅಂತ. ಇದಕ್ಕೆ ಯಾವುದೇ ಹೊರಗಿನ ಒತ್ತಡಗಳು ಅಥವಾ ಯಾರೋ ಏನೋ ಹೇಳಿದ್ರು ಮಾಡಿದ್ರು ಖಂಡಿತವಾಗಿ ಆ ಥರ ಏನೂ ಇಲ್ಲ. ಎಲ್ಲರಿಗೂ ಕೂಡ ಗೊತ್ತಿದೆ, ಇನ್ಕ್ಲೂಡಿಂಗ್ ಮೇಲಿನ ಅತ್ಯಂತ ಮೇಲಿನ ಮಟ್ಟದ ಇವರಿಗೂ ಕೂಡ ಎಲ್ಲರಿಗೂ ಗೊತ್ತಿತ್ತು ನಾನು ಹೀಗೆ ಅಂತ. ಸೊ ಸ್ವಲ್ಪ ಸಮಯ ಬೇಕು, ಯಾಕಂದರೆ ಇದು ಒಮ್ಮೆಲೆ ತೊಗೊಂಡಿರುವಂಥ ತೀರ್ಮಾನ ಆಗಿರಲಿಲ್ಲ ನಾನು. ಅಥವಾ ಯಾರೋ ಏನೋ ಹೇಳಿದ್ರು ಅದಕ್ಕೋಸ್ಕರ ಚಿಕ್ಕ ಮಾಡ್ಕೊಂಡು ಹೋದೆ, ಮುನಿಸ್ಕೊಂಡು ಹೋದೆ, ಇದು ಆಗಿರಲಿಲ್ಲ. ಇದು ತುಂಬ ಯೋಚನೆ ಮಾಡಿ ತೆಗೆದುಕೊಂಡಿರುವಂಥ ತೀರ್ಮಾನ ಆಗಿತ್ತು. ಆದರೆ ವಾಪಸ್ ಇವತ್ತು ಬದಲಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ, ಸಮಯ, ಸಂದರ್ಭ ಇದೆಲ್ಲ ನೋಡಿದಾಗ ನನಗೇನು ಉತ್ತರ ಕೊಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಒಮ್ಮೆಲೇ ನೀವು ಒತ್ತಾಯ ಮಾಡಿದ್ರೆ ನನಗೆ ಕಷ್ಟ, ಅದಕ್ಕೆ ರೆಸ್ಪಾಂಡ್ ಮಾಡೋದು ತುಂಬ ಕಷ್ಟ. ಏನೋ ನಾಲ್ಗೆ ತುದಿಯಲ್ಲಿ ಬಂದು ನೀವು ಕೇಳಿದ್ರೆ ಸಾಕು, ನಾನು ಹೇಳಿಬಿಡ್ತೀನಿ, ಈ ಸ್ಥಿತಿಯಲ್ಲಿ ನಾನಿಲ್ಲ. ತುಂಬ ಬಲವಾಗಿ ವೈಯಕ್ತಿಕ ಕಾರಣದಿಂದ ತೆಗೆದುಕೊಂಡಿರುವಂಥ ತೀರ್ಮಾನ ಒಮ್ಮೆಲೆ ಬದಲಾಯಿಸಬೇಕು ಅಂತಂದ್ರೆ ತುಂಬ ಕಷ್ಟ. ಸ್ವಲ್ಪ ಸಮಯ ಮತ್ತು ಸಂದರ್ಭ ನೋಡಿಕೊಂಡು ಹೇಗೆ ಅನ್ನುವಂಥದ್ದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೊತೀನಿ ಅಂತ ನನಗೆ ಭರವಸೆ ಇದೆ. ದೇಶ ಕಟ್ಟೋ ಕೆಲಸದಲ್ಲಿ ಖಂಡಿತವಾಗಿ ಹಿಂದುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲಸದಲ್ಲಿ ನಾವು ಇದ್ದೇನೆ ಇದ್ದೀವಿ, ರಾಜಕೀಯದಲ್ಲಿ ಇರದೇ ಇರಲಿ, ದೇಶದ ಕೆಲಸದಲ್ಲಿ ನಾವು ಯಾವತ್ತೂ ಕೂಡ ತುಂಬ ಜನರಿಗೆ ಕೆಲವೊಂದು ವಿಷಯಗಳು ಗೊತ್ತಿದೆ, ಕೆಲವೊಂದು ವಿಷಯಗಳು ಗೊತ್ತಿಲ್ಲ. ಆ ವಿಷಯದಲ್ಲಿ ನಾವು ಯಾವತ್ತೂ ರಾಜಿ ಮಾಡ್ಕೊಂಡಿಲ್ಲ. ರಾಜಕಾರಣ ಒಂದೇ ದೇಶದ ಕೆಲಸ ಮಾಡಲಿಕ್ಕೆ ದಾರಿ ಅನ್ನುವಂಥದ್ದೇನಿಲ್ಲ. ಇದರ ಹೊರತಾಗಿ ತುಂಬ ದೊಡ್ಡದು ಅವಕಾಶಗಳು ಬೇರೆ ಬೇರೆ ಕಡೆ ಇದೆ. ಸೊ ಅಲ್ಲಿ ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ಇಲ್ಲಿ ಬಿಟ್ಟ ಕ್ಷಣ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆಯಿಂದ ದೂರ ಆಗಿದ್ದೀವಿ. ಇದು ನಮ್ಮ ಬದುಕಿನಲ್ಲಿ, ಈ ಬದುಕಿನಲ್ಲಿ ಸಾಧ್ಯ ಇಲ್ಲ. ಸಾಮಾಜಿಕ ಹೊಣೆಗಾರಿಕೆಯಿಂದ ಜಾರಿಕೊಂಡು, ರಾಷ್ಟ್ರೀಯ ಬದ್ಧತೆಯಿಂದ ಜಾರಿಕೊಂಡು ಎಲ್ಲೋ ಒಂದು ಕಡೆ ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಬದುಕನ್ನು ನಡೆಸ್ತೀವಿ. ಇದು ನಮ್ಮ ಈ ಬದುಕಿನಲ್ಲಿ ಸಾಧ್ಯ ಇಲ್ಲ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಿಮ್ಮ ಎಲ್ಲ ಹಿರಿಯರಲ್ಲಿ ಮತ್ತು ನನ್ನ ಜನರಲ್ಲಿ ಒಂದೇ ಒಂದು ವಿನಂತಿ, ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತವಾಗಿ ಯೋಚನೆ ಮಾಡಿ ಮುಂದಿನ ದಿವಸದಲ್ಲಿ ಒಟ್ಟು ಸಂಘಟನೆ ಏನು ತೀರ್ಮಾನ ಮಾಡುತ್ತೆ, ನೀವೆಲ್ಲ ಏನು ತೀರ್ಮಾನ ಮಾಡ್ತೀರೋ ಅದೇ ನಿಟ್ಟಿನಲ್ಲಿ BJPಯನ್ನು ಗೆಲ್ಲಿಸೋಣ ಅನ್ನುವಂಥ ಮಾತನ್ನು ನಿಮಗೆ ಕೇಳ್ಕೊಂಡು. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ. 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522.
ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ವಕೀಲರ ಕ್ರೀಡೆ ಮತ್ತು ಸಾಂಸ್ಕೃತಿಕ ಪ್ರತಿಭೆ ಗುರುತಿಸುವಂತೆ ವಕೀಲರ ಪರಿಷತ್ತಿಗೆ ರವೀಂದ್ರ ನಾಯ್ಕ್ ಆಗ್ರಹ. ಪ್ರತಿಭಾವಂತ ವಕೀಲರನ್ನು ಗುರುತಿಸುವಿಕೆ ಹಾಗೂ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ರಾಜ್ಯ ವಕೀಲರ ಪರಿಷತ್ತು ಸಭೆಯನ್ನು ಏರ್ಪಡಿಸಿ ವಕೀಲರನ್ನು ಪ್ರೋತ್ಸಾಹಿಸಬೇಕೆಂದು ಸ್ಪಂದನಾ ಲೀಗಲ್ ಅಕಾಡೆಮಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಸ್ಪಂದನಾ ಲೀಗಲ್ ಅಕಾಡೆಮಿ ಆಶ್ರಯದಲ್ಲಿ ಡಿಸೆಂಬರ್ 23ರ ರಾತ್ರಿ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ವರ್ಣರಂಜಿತ ವೇದಿಕೆಯಲ್ಲಿ ವಕೀಲರ ಮೇಳ 2023ರ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ರಾಜ್ಯಾದ್ಯಂತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರತಿಭಾವಂತ ವಕೀಲರಿದ್ದು ಗುರುತಿಸುವಿಕೆಯ ಕಾರ್ಯ ಆಗದಿರುವುದು ವಿಷಾದಕರ. ವಕೀಲರ ಪರಿಷತ್ತು ಕೇವಲ ಅಕಾಡೆಮಿಯ ಕಾರ್ಯಕ್ಕೆ ಮಾತ್ರ ಸೀಮಿತವಾಗದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯದಲ್ಲಿಯೂ ತೊಡಗಿಸಿಕೊಳ್ಳುವುದು ಅವಶ್ಯ ಎಂದು ರವೀಂದ್ರ ನಾಯ್ಕ್ ಅವರು ಹೇಳಿದರು. ವಕೀಲರ ಮೇಳ 2023ರ ಕಾರ್ಯಕ್ರಮ 3 ದಿನ ಜರುಗುತ್ತಿದ್ದು ಕ್ರಿಕೆಟ್, ಥ್ರೋಬಾಲ್, ಶಟಲ್ ಬ್ಯಾಡ್ಮಿಂಟನ್ ಹಾಗೂ 7 ವಿವಿಧ ರೀತಿಯ ಸಾಂಸ್ಕೃತಿಕ ವಿಭಾಗದ ಸ್ಪರ್ಧೆಗಳು ಜರುಗುವುದೆಂದು ಅವರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆ ಮಲೆನಾಡು ಸೊಬಗಿನಿಂದ ಕೂಡಿರುವ ವಿಶಿಷ್ಟ ರೀತಿಯ ಆವರಣ ರಾಜ್ಯಾದ್ಯಂತ ಆಗಮಿಸಿದ ವಕೀಲರನ್ನು ಅಚ್ಚರಿಗೊಳಿಸಿತು ಹಾಗೂ ಆಗಮಿಸಿದ ವಕೀಲರು ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿರುವುದು ಗಮನ ಸೆಳೆಯಿತು. ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ ಅಂತ ಘೋಷಣೆ ಮಾಡ್ತಾ ಇದ್ದೀನಿ. ಈ ಒಂದು ಶಿರ್ಸಿ ವಕೀಲರ ಮೇಳದಲ್ಲಿ 40 ಕ್ರಿಕೆಟ್ ತಂಡಗಳು ಭಾಗವಹಿಸ್ತಾ ಇದೆ. ಸುಮಾರು 12 ಥ್ರೋಬಾಲ್ ತಂಡಗಳು ಭಾಗವಹಿಸ್ತಾ ಇದೆ. 13 ಪುರುಷ ಮತ್ತು ಮಹಿಳಾ ವಕೀಲರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಇದು ಯಾವುದೇ ಆರ್ಥಿಕ ಮೌಲ್ಯವನ್ನ ಗುರುತಿಸುವಲಾಗಲಿ ಆರ್ಥಿಕ ಮೌಲ್ಯದ ಮೇಲೆ ಈ ಸ್ಪರ್ಧೆ ನಡೆಯಲಿಕ್ಕೆ ನಾವು ಘೋಷಣೆ ಮಾಡಿಲ್ಲ. ಇವತ್ತು ಏನಾದ್ರೂ ನಾವು ಈ ವಕೀಲ ಮೇಳವನ್ನು ಸಂಘಟಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪ್ರೀತಿ ವಿಶ್ವಾಸಗಳು ಕೂಡಿ ಬರಬೇಕು. ಪರಸ್ಪರವಾಗಿರುವ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೈಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಅಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ಮುರೇಗಾರ ಫಾಲ್ಸ್ನಲ್ಲಿ ಮುಳುಗಿ ಯುವಕನ ಸಾವು. ವರ್ಷದ ಕೊನೆಯ ವಾರವೂ ಶಿರಸಿಯಲ್ಲಿ ದುರ್ಘಟನೆಯ ಕಹಿ. ಶಿರಸಿ ಸಮೀಪದ ಮುರೇಗಾರ ಫಾಲ್ಸ್ನಲ್ಲಿ ಗೆಳೆಯರೊಂದಿಗೆ ಈಜಾಡಲು ತೆರಳಿ ಮುಳುಗಿ ಮೃತಪಟ್ಟ ದಾರುಣ ಘಟನೆ ಜರುಗಿದೆ. ಹುಬ್ಬಳ್ಳಿ ಮೂಲದ 21 ವರ್ಷದ ದಾನಪ್ಪ ದೊಡ್ಡಮನೆ ಎಂಬುವನೇ ಮೃತಪಟ್ಟ ಯುವಕನೆಂದು ಗುರುತಿಸಲಾಗಿದ್ದು, ಗೆಳೆಯರೊಂದಿಗೆ ಪಿಕ್ನಿಕ್ ಎಂದು ಬಂದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಕೊಳಗೇರಿ ನಿವಾಸಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಯಲ್ಲಾಪುರ ಮುಂಡಗೋಡು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಕೊಳಗೇರಿ ನಿರ್ಮೂಲನಾ ಮಂಡಳಿಯ ವತಿಯಿಂದ ಕೊಳಗೇರಿ ನಿವಾಸಿಗಳಿಗೆ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ ಮಿರಾಶಿ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುನಂದಾ ದಾಸ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಸೇರಿದಂತೆ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು.